ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ, ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದೆ. ಇವತ್ತು ಕೂಡ ಅಂಥದ್ದೇ ಒಂದು ಬೆಳವಣಿಗೆ. ದೇವರಾಜೇಗೌಡ ಎಸ್ಐಟಿ ಕಸ್ಟಡಿಯಲ್ಲಿ ಇರುವಾಗಲೇ ಅವರದ್ದು ಮತ್ತು ಮಾಜಿ ಸಂಸದ LR ಶಿವರಾಮೇಗೌಡ ಅವರದ್ದು ಎನ್ನಲಾದ ಮತ್ತೊಂದು ಆಡಿಯೋ ಹೊರಗೆ ಬಂತು. ಆದರೆ ಈ ಆಡಿಯೋದ ಸತ್ಯಾಸತ್ಯತೆಯನ್ನ ಪಬ್ಲಿಕ್ ಟಿವಿ ದೃಢೀಕರಿಸ್ತಾ ಇಲ್ಲ. ಕೇವಲ ವೈರಲ್ ಆಗಿರುವ ಆಡಿಯೋವನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸ. ವೈರಲ್ ಆಗಿರುವ ಈ ಆಡಿಯೋದಲ್ಲಿ ಅಶ್ಲೀಲ ವಿಡಿಯೋ ಒಳಗೊಂಡ ಪೆನ್ ಡ್ರೈವ್ ಹಂಚಿಕೆ ಮಾಡುವಂತೆ ಕುಮಾರಸ್ವಾಮಿ ಹೆಸರು ಹೇಳುವಂತೆ ಶಿವರಾಮೇಗೌಡ ಅವರದ್ದು ಎನ್ನಲಾದ ಧ್ವನಿ ಒತ್ತಾಯ ಮಾಡುತ್ತೆ. ಆಡಿಯೋ ಹಂಚಿದ್ರೆ ಏನೂ ಆಗಲ್ಲ ಅಂತ ಕೂಡ ಹೇಳುತ್ತೆ. ದೇವರಾಜೇಗೌಡ ಶಿವರಾಮೇಗೌಡರದ್ದು ಎನ್ನಲಾದ ಈ ಆಡಿಯೋದ ಮಾತುಕತೆಯಲ್ಲಿ ಅಮಿತ್ ಶಾ ಹೆಸರು, HD ದೇವೇಗೌಡರ ಹೆಸರು ಕೂಡ ಬಂದು ಹೋಗುತ್ತೆ. ಈ ಆಡಿಯೋ ನಿಜವೇ ಆದಲ್ಲಿ ಪೆನ್ ಡ್ರೈವ್ ಕೇಸ್ನಲ್ಲಿ ಕುಮಾರಸ್ವಾಮಿಯನ್ನ ಸಿಲುಕಿಸಲು ಯತ್ನಿಸಿದ್ರ LR ಶಿವರಾಮೇಗೌಡ ಎಂಬ ಪ್ರಶ್ನೆಯೂ ಕೂಡ ಸಹಜವಾಗಿ ಉದ್ಭವ ಆಗುತ್ತೆ. ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಪಬ್ಲಿಕ್ ಟಿವಿ ಈ ಆಡಿಯೋವನ್ನ ದೃಢೀಕರಿಸ್ತಾ ಇಲ್ಲ. SIT ಇದರ ಸತ್ಯಾಸತ್ಯೆಯನ್ನ ಪರಿಶೀಲಿಸಬೇಕು. ಅಷ್ಟಕ್ಕೂ ವೈರಲ್ ಆದ ಆಡಿಯೋದಲ್ಲಿ ಏನಿದೆ ಒಮ್ಮೆ ಕೇಳಿ. ಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ವಲ್ಲ ದ್ಯಾವಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನ್ ವಿಡಿಯೋಗಳಿದೆ, ನಾನು ಬಿಡ್ಡಿಕ್ಕೆ ಮಾತಾಡಿದ್ರೆ ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ನೀವೇನ್ ಪೆನ್ ಡ್ರೈವ್ ಅನ್ನ ನಾಗ್ ಮಾಡಿ ಹಾಸನದಲ್ಲಿ ಹಂಚಿಲ್ಲ. ಹಂಚಿದ್ರೆ ತಪ್ಪೇನಿದೆ ಹೇಳಿ? ನೀವು ಲಾಯರ್ ಅಲ್ವ? ಅದೇನಂತ ಏನೂ ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಸದ್ಯ ದೇವರಾಜೇಗೌಡ SIT ಕಸ್ಟಡಿಯಲ್ಲಿದ್ದಾರೆ. ಈ ಹಂತದಲ್ಲಿ ಅವರ ಜೊತೆಗೆ ಮಾತನಾಡಿದ್ರು ಎನ್ನಲಾದಂತಹ ಈ ಆಡಿಯೋ ಈ ಕ್ಷಣಕ್ಕೆ ಹೇಗೆ ಹೊರಗೆ ಬರುತ್ತೆ? ಹಾಗಾದ್ರೆ ದೇವರಾಜೇಗೌಡ ಇದನ್ನ ಬೇರೆ ಯಾರಿಗಾದ್ರೂ ಕೊಟ್ಟಿದ್ದಾರಾ? ಯಾಕೆ ಕೊಟ್ರು? ಈ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದ್ರೆ ಎಪಿಸೋಡ್ ಹೋಗ್ಲಿ ಅನ್ನೋದ ಅವರ ಒಂದು ಉದ್ದೇಶ ಅನ್ನೋದು. ಇನ್ನು ಮಗದೊಂದು ಭಾಗದಲ್ಲಿ ಮೊದಲ ಆಡಿಯೋವನ್ನ ಯಾವ ದೇವರಾಜೇಗೌಡ ಹೊರ ಹಾಕಿದ್ರು, ಆಗ ಶಿವರಾಮೇಗೌಡ ಅವರು ಇಮ್ಮಿಡಿಯೇಟ್ ಒಂದು ರಿಯಾಕ್ಷನ್ ಕೊಟ್ಟರು. ಹೌದು, ನಾನು ಮಾತನಾಡಿದ್ದೆ, ಆದರೆ ಮಾತನಾಡಿದ್ದು ದೇವರಾಜೇಗೌಡ ಕೇಳಿದ್ರು ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವರಿಗೆ ಫೋನ್ ಕೊಟ್ಟು ಮಾತನಾಡಿಸಿದ್ನೇ ವಿನಃ ಇದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ. ಈಗ ಇಲ್ಲಿ ಉದ್ಭವ ಆಗೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಆ ಒಂದು ಆಡಿಯೋ ಏನಿತ್ತು ಅದರ ಮುಂದುವರೆದ ಭಾಗನ ಇದು. ಹೌದು ಅನ್ನೋದಾದ್ರೆ ಅದನ್ನ ಯಾರು ದೃಢೀಕರಿಸಬೇಕು? ಅಫ್ಕೋರ್ಸ್ ಶಿವರಾಮೇಗೌಡ. ಯಾಕಂದ್ರೆ ಫಸ್ಟ್ ಆಡಿಯೋಗೂ ಅವರೇ ರಿಯಾಕ್ಷನ್ ಕೊಟ್ಟಿದ್ರು, ಅದು ಹೌದು ಅಂತ. ಈಗ ಇದು ಇಲ್ಲ ಅಥವಾ ಹೌದು ಅನ್ನೋದನ್ನ ಅವರೇ ಹೇಳಬೇಕು. ಹೌದು, ನಾವು ಮಾತನಾಡಿದ್ದ ಆಡಿಯೋನೇ ಇದು, ಆದರೆ ಇದನ್ನ ತಿರ್ಚಿದ್ದಾರೆ ಅಥವಾ ಆಡಿಯೋನ ಒಂದು ಸ್ವಲ್ಪ ಆಚೆ ಈಚೆ ಮಾಡಿ ಎಡಿಟ್ ಮಾಡಿದ್ದಾರೆ ಅನ್ನುವಂತಹ ಕ್ಲಾರಿಟಿ ಆದರೂ ಅವರಿಂದ ಹೊರಗೆ ಬರಬೇಕು. ಬಟ್ ನೋಡೋರ ದೃಷ್ಟಿಯಲ್ಲಿ ಒಂದು ಸತ್ಯ ಅಂತೂ ಹೊರಗೆ ಬರುತ್ತೆ. ಏನಂದ್ರೆ, ಇದು ಹೀಗೆ ಇರಬಹುದು, ಹೀಗೆ ಮಾಡ್ತಿರಬಹುದು. ಆ ರೀತಿಯಾದಂತಹ ಮನೋಭಾವನೆ ಜನರಲ್ಲಿ ಮೂಡೋದಕ್ಕೆ ಸಹಜವಾಗಿ ಇದು ಎಡೆ ಮಾಡಿಕೊಡ್ತಾ ಇದೆ. ಒಂದೊಂದೇ ರೀತಿಯಲ್ಲಿ ಇದರ ತಿರುವು ಪಡ್ಕೊಳ್ತಾ ಇರೋದನ್ನ ಗಮನಿಸ್ತಾ ಇದ್ರೆ. ಸೊ ಇದೆಲ್ಲದಕ್ಕೂ ಈಗ SIT ಯಾವ ರೀತಿಯಾಗಿ ಈ ಆಡಿಯೋವನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಲೆಟ್ಸ್ ಸಿ. ಮುಂದೆ ನೆಕ್ಸ್ಟ್ ಇದಕ್ಕೆ ಹೋಗೋದಾದ್ರೆ ಒನ್ ಮೋರ್ ಟೈಮ್ ನಾವು ಇದನ್ನು ಹೇಳ್ತಾ ಇದ್ದೀವಿ. ಈ ಆಡಿಯೋ ಸತ್ಯ ಅಥವಾ ಸುಳ್ಳು, ಇದರಲ್ಲಿರೋದು ನಿಜ ಅಥವಾ ಇಲ್ಲ ಅನ್ನೋದನ್ನು ನಾವು ಈಗಲೂ ಕೂಡ ಹೇಳ್ತಾ ಇಲ್ಲ. ಒಂದು ಆಡಿಯೋ ಬಂದಿದೆ, ಅದರ ಸತ್ಯಾಸತ್ಯತೆಯನ್ನು ಅವರೇ ಹೇಳಿ. ಪೆನ್ ಡ್ರೈವ್ ಹಿಂದೆ DCM ಪಾತ್ರವಿದೆ ಎಂಬ ದೇವರಾಜೇಗೌಡ ಆರೋಪವನ್ನು DK ಶಿವಕುಮಾರ್ ನಿನ್ನೆಯಷ್ಟೇ ಅಲ್ಲಗೆಳೆದ್ರು, ಅದನ್ನ ತಳ್ಳ ಹಾಕಿದ್ರು. ಇಂದು ಮಾಜಿ ಸಂಸದ LR ಶಿವರಾಮೇಗೌಡ ಕೂಡ ದೇವರಾಜೇಗೌಡ ಆಪಾದನೆಯನ್ನ ಅಲ್ಲಗೆಳೆದ್ರು. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, DK ಶಿವಕುಮಾರ್ ಮತ್ತು ನನಗೂ ಈ ಪೆನ್ ಡ್ರೈವ್ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ. ಕಾಣದ ಕೈಗಳು ಈ ಪ್ರಕರಣವನ್ನ ಬೇರೆಡೆಗೆ ತಿರುಗಿಸುವ ಪ್ರಯತ್ನ ನಡೆಸ್ತಾ ಇವೆ. ದೇವರಾಜೇಗೌಡ ಕ್ರಿಮಿನಲ್ ಅಂತ ಕಿಡಿಕಾರಿದ್ರು. ಇವರೆಲ್ಲ ಸೇರ್ಕೊಂಡು ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ನೋವು ತಂದ್ರಲ್ಲ ಅಂತ ನೋವಿದೆ ಅಂತ ಶಿವರಾಮೇಗೌಡ ಹೇಳ್ಕೊಂಡ್ರು. ಆದ್ರೆ ವಿಪಕ್ಷ ನಾಯಕ ಅಶೋಕ್ ಮಾತ್ರ ದೇವರಾಜೇಗೌಡ ಹೇಳಿದ್ದೆಲ್ಲ ಸತ್ಯ ಇರಬಹುದು, ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅಂತ ಪ್ರಶ್ನಿಸಿದ್ರು. ಸುರ್ಜೇವಾಲಾ CM DCM ಸೇರಿದಂತೆ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಆಪಾದಿಸಿದ್ರು. ಪ್ರಕರಣದಲ್ಲಿ ಸತ್ಯಾಂಶ ಹೊರಬರಬೇಕು ಅಂದ್ರೆ CBI ತನಿಖೆಗೆ ಕೊಡಬೇಕು, ಇಲ್ಲವೇ ನ್ಯಾಯಾಂಗ ತನಿಖೆಗೆ ಕೊಡ್ಲಿ ಅಂತ ಆಗ್ರಹ ಮಾಡಿದ್ರು. ಈ ವಯಸ್ಸಿನಲ್ಲಿ ಇಂಥವೆಲ್ಲ ನೋವು ತಂದ್ರಲ್ಲ ಅನ್ನೋದು DK ಶಿವಕುಮಾರ್ ಅವ್ರಿಗಾಗ್ಲಿ ನನಗಾಗ್ಲಿ ಈ ವಿಚಾರ ಯಾವುದರಲ್ಲೂ ಸಹಿತ ಸಂಬಂಧ ಇಲ್ಲ ಅನ್ನೋದನ್ನ ಸ್ಪಷ್ಟೀಕರಣ ಮಾಡ್ತೀನಿ. ನನಗೇನೆ ಒಂಥರ ಅಸಹ್ಯ ಆಗ್ಬಿಟ್ಟಿದೆ. ಇವನು ಮೋಸ್ಟ್ ಕ್ರಿಮಿನಲ್ ಆಟಿಟ್ಯೂಡ್ ಮ್ಯಾನ್. ಇನ್ನು ಮುಂದೆ ಇವನ್ ಜೊತೆ ವ್ಯವಹರಿಸ್ತಕ್ಕಂಥವ್ರು ಅವ್ರು ಯಾರೇ ಇರ್ಬೋದು, ಬಹಳ ಎಚ್ಚರದಿಂದ ವ್ಯವಹರಿಸಿ
ದೇವರಾಜೇಗೌಡ ಸ್ವತಃ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರಲ್ಲ, ನನಗೆ ದುಡ್ಡು ಆಫರ್ ಮಾಡಿದ್ರು, ಡಿ ಕೆ ಶಿವಕುಮಾರ್ ಮಾತಾಡಿರೋದು ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೀರಿಯಸ್ ಆಗಿ ಅವನು ದಾಖಲೆಗಳನ್ನು ಬಿಡುಗಡೆ ಮಾಡೋಕ್ಕೆ ಹೊರಟ್ರೆ ಸರ್ಕಾರಕ್ಕೆ ಮುಜುಗರ ಆಗ್ತೈತೆ. ಆ ದೃಷ್ಟಿಯಿಂದ ಅವನ್ನ ಬಂಧನ ಮಾಡಿ ಒಳಗಡೆ ಹಾಕಿದ್ದಾರೆ. ಅವ್ರು ಏನೇನು ಹೇಳ್ತಾ ಇದ್ದಾರೋ ಸತ್ಯ ಇದೆ ಅಂತ ಅನಿಸ್ತದೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಸೇರಿ ಮಾಡಿರುವಂಥ ಒಂದು ಮಾಸ್ಟರ್ ಪ್ಲಾನ್ ಇದೆ. ಒಕ್ಕಲಿಗರನ್ನ ಮುಗಿಸುವಂಥದ್ದಕ್ಕೆ ಕಾಂಗ್ರೆಸ್ಸು ಹೊರಟಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಶಿವರಾಮೇಗೌಡ ಅವರು ಇವತ್ತು ದಿಢೀರ್ ಸುದ್ದಿಗೋಷ್ಠಿ ನಡೆಸಿ ಇಷ್ಟೆಲ್ಲ ಮಾತನಾಡಿದ್ರು. ಅದರ ಜೊತೆಗೆ ಅವರು ಒಂದು ಹೇಳ್ತಾರೆ, ಆ ವ್ಯಕ್ತಿ ಕ್ರಿಮಿನಲ್, ಅವರ ಜೊತೆಗೆ ವ್ಯವಹರಿಸುವಾಗ ಹುಷಾರಾಗಿರಬೇಕು ಅಂತ. ಯಾವ ವ್ಯವಹಾರದ ಕುರಿತಾಗಿ ಮಾತನಾಡ್ತಾ ಇದ್ದೀರಿ ಶಿವರಾಮೇಗೌಡ್ರೆ? ಅದರ ಬಗ್ಗೆ ನೀವೇ ಉತ್ತರಿಸಬೇಕು. ಯಾವ ವ್ಯವಹಾರವನ್ನ ಇನ್ನು ಮುಂದಿನ ದಿನಗಳಲ್ಲಿ ಜನ ಮಾಡಬಾರ್ದು, ಅವ್ರ ಜೊತೆಗೆ ವ್ಯವಹರಿಸೋರು ಅಂತ ನೀವು ಹೇಳ್ತಾ ಇದ್ದೀರಿ? ಗೊತ್ತಿಲ್ಲಪ್ಪ, ನೀವೇ ಹೇಳಬೇಕು. ಇನ್ನೊಂದು ಕಡೆಯಲ್ಲಿ ಕ್ರಿಮಿನಲ್ ಅಂತ ಹೇಳ್ತೀರಿ. ಕ್ರಿಮಿನಲ್ ವ್ಯಕ್ತಿ ಜೊತೆಗೆ ನಿಮ್ದು ಯಾವ ಮಾತುಕತೆ? ಯಾಕೆ ಮಾತುಕತೆ ನಡೆಸಬೇಕಾಗಿತ್ತು? ಇದೆಲ್ಲ ಹೊರಗೆ ಬಂದ ಮೇಲೆ ಕ್ರಿಮಿನಲ್ ಆದ್ರ ಅಥವಾ ಮುಂಚಿತವಾಗ್ಲೂ ಕ್ರಿಮಿನಲ್ಲೇ ಆಗಿದ್ರಾ? ಏನೋಪ್ಪ, ನಿಮ್ಗೆ ಅನುಕೂಲ ಆದರೆ ಅದು ಕ್ರಿಮಿನಲ್ ಅಲ್ಲ, ಅಥವಾ ನಿಮಗೆ ಅನುಕೂಲ ಆಗಲಿಲ್ಲ ಅಂದರೆ ಅವರು ಕ್ರಿಮಿನಲ್. ಈ ರೀತಿಯಾದಂತಹ ಒಂದು ಬಣ್ಣ ಕಟ್ಟುವಂತಹ ಕೆಲಸಗಳು ರಾಜಕಾರಣದಲ್ಲಿ ಮಾತ್ರ ನಡೀಲಿಕ್ಕೆ ಸಾಧ್ಯ ಅನಿಸುತ್ತೆ. ಇನ್ನೊಂದು ಕಡೆಯಲ್ಲಿ ಅಶೋಕ್ ಅವರು ಹೇಳ್ತಾರೆ, CBI ಕೊಟ್ಬಿಡ್ಲಿ, ನ್ಯಾಯಾಂಗ ಬಂಧನ ಕೊಡಲಿ. ಅಫ್ಕೋರ್ಸ್ ಪ್ರತಿಪಕ್ಷ ಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಅದನ್ನೇ ಹೇಳ್ತಾ ಇತ್ತು, ನ್ಯಾಯಾಂಗ ಬಂಧನ ಕೊಡಲಿ, ಕೇಸ್ನ CBIಗೆ ಕೊಡಲಿ ಅಂತ. ಆಗ ನೀವೂ ಕೊಡಲಿಲ್ಲ. ಈಗ ನೀವೂ ಕೂಡ ಅದನ್ನ ನ್ಯಾಯಾಂಗ ತನಿಖೆಗೆ ಕೊಡಲಿ ಅಂತ ಹೇಳ್ತಾ ಇದ್ರಿ. ಆಗ ಅವರು ಕೇಳ್ತಿದ್ರು, ನೀವು ಕೊಡಲಿಲ್ಲ. ಈಗ ಇವ್ರು ಕೇಳ್ತಿದ್ದಾರೆ, ನೀವು ಕೊಡಲ್ಲ. ಸೊ ಇದು ಒಂಥರ ಆಗ ನಿಮಗೆ ಅವಕಾಶ ಸಿಕ್ಕಾಗ ಮಾತಾಡೋದು, ಈಗ ಇವ್ರಿಗೆ ಅವಕಾಶ ಸಿಕ್ಕಾಗ ಮಾತಾಡೋದು ಅನ್ನುವಂಥ ವ್ಯವಹಾರ. ಮತ್ತೊಂದು ಕಡೆ ಹೇಳ್ತೀರಿ ದೇವರಾಜೇಗೌಡ ಏನು ಸತ್ಯ ಇಲ್ಲ, ಏನು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಅವರು ಹೇಳ್ತಿರೋದೆಲ್ಲ ಸತ್ಯ ಇರಬಹುದು ಅಂತ. ಮುಗಿದೋಯ್ತಲ್ಲ, ಯಾಕೆ ಬೇಕು ತನಿಖೆ, ಯಾಕೆ ಬೇಕು CBI, ಯಾಕೆ ಬೇಕು ನ್ಯಾಯಾಂಗ ತನಿಖೆ? ಮುಗಿದೋಯ್ತು. ದೇವರಾಜೇಗೌಡ ಹೇಳಿದೆ ಕ್ಲೀನ್. ಅವ್ರು ಕೊಟ್ಟರು ಚಾರ್ಜ್ ಶೀಟ್ನ ಫೈಲ್ ಮಾಡಿದ್ರು, ಅದೇ ಮುಗಿದೋಯ್ತು. ಏನೋಪ್ಪ, ಪನ್ರಾವ್ ಕೇಸ್ ಬಯಲಾಗಿ 23 ದಿನಗಳು ಕಳೀತಾ ಹೋದ್ರು. ಆದರೆ ಮೂಲ ವ್ಯಕ್ತಿ ಯಾರಿದ್ದಾರೆ? ಪ್ರಜ್ವಲ್ ರೇವಣ್ಣ, ಹಾಸನ ಸಂಸದ, ಇಲ್ಲಿವರೆಗೂ ಸುಳಿವಿಲ್ಲ. ಇಂದು SITಗೆ ತಲೆನೋವಾಗಿ ಪರಿಣಮಿಸಿದೆ. ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಪಡೆದಿರುವ SIT ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡಿಸಲು ಪ್ರಯತ್ನಗಳನ್ನ ಶುರು ಮಾಡಿಕೊಂಡಿದೆ. ಈ ಹೊತ್ತಲ್ಲಿಯೇ ಪ್ರಜ್ವಲ್ ರೇವಣ್ಣ ಎಲ್ಲೆಲ್ಲಿಗೆ ಹೋದ್ರು, ಈಗ ಎಲ್ಲರಬಹುದು ಎಂಬ ಬಗ್ಗೆ ಒಂದಷ್ಟು ಸುಳಿವು ಲಭ್ಯವಾಗಿದೆ. ಮೊದಲು ಬೆಂಗಳೂರಿನಿಂದ ಜರ್ಮನಿಯ ಮ್ಯೂನಿಚ್ಗೆ ಹಾರಿದ್ದ ಪ್ರಜ್ವಲ್ ರೇವಣ್ಣ ನಂತರ ಕನೆಕ್ಟಿಂಗ್ ಫ್ಲೈಟ್ ಮೂಲಕ ಹಂಗೇರಿಯ ಬುಡಾಪೆಸ್ಟ್ಗೆ ತೆರಳಿದ್ರು. ಅಲ್ಲೇ ಕೆಲ ದಿನ ಉಳಿದುಕೊಂಡಿದ್ದ ಪ್ರಜ್ವಲ್ ರೇವಣ್ಣ ನಂತರ ರೈಲಿನ ಮೂಲಕ ಆಸ್ಟ್ರಿಯಾದ ವಿಯನ್ನಾಗೆ ತೆರಳಿದ್ರು. ಸದ್ಯ ಅಲ್ಲಿಂದ ಸಾಲ್ಸ್ಬರ್ಗ್ಗೆ ತೆರಳಿರೋ ಪ್ರಜ್ವಲ್ ರೇವಣ್ಣ ಐಷಾರಾಮಿ ಹೋಟೆಲ್ ಒಂದರಲ್ಲಿ ಗೆಳೆಯರ ಜೊತೆ ಉಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅವ್ರಿಗೇನು ಬರಬೇಕು ಅಂತ ಅನ್ನಿಸ್ತಾ ಇಲ್ವಾ? ಅದು ಯಾಕೆ ಹೀಗೆ 23 ದಿನ, ಇನ್ನೆಷ್ಟು ದಿನ ಬರಬೇಕು ಅಥವಾ ಬರಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಅಲ್ಲೆಲ್ಲೋ ಇದ್ದಾರಂತೆ, ಬುಡಾಪೆಸ್ಟಲ್ಲಿ ಇದ್ದಾರಂತೆ. ಇದನ್ನ ಆರಂಭ ದಿನಗಳಲ್ಲೂ ನಾವು ಕೇಳ್ತಾ ಇದ್ವಿ. ಆಮೇಲೆ ಇಲ್ಲ, ಜರ್ಮನಿಯಲ್ಲೇ ಉಳ್ಕೊಂಡಿದ್ದಾರಂತೆ, ಎಲ್ಲೂ ಹೋಗಿಲ್ವಂತೆ ಅಂತೆಲ್ಲ ಹೇಳ್ದಾಗ್ತಿತ್ತು. ಈಗ ನೋಡಿದ್ರೆ ಇನ್ನೆಲ್ಲೋ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಸಿಗ್ತಿದೆ. SITಗೆ ಇನ್ಫಾರ್ಮೇಷನ್ ಸಿಕ್ಕಿರಲ್ವಾ, ನಮಗೆ ಸಿಗ್ತಾ ಇದೆ ಅಂತ ಅಂದರೆ ನೋಡೋಣ ಹೇಗೆ ಹುಡುಕ್ತಾರೆ, ಹೇಗೆ ಕರ್ಕೊಬರ್ತಾರೆ ಅಂತ. ಯಾಕಂದರೆ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರಲ್ಲ. ಆಮೇಲೆ ಪಾಸ್ಪೋರ್ಟ್ ರದ್ದು ಮಾಡೋ ವಿಷಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ 2 ದಿನದಲ್ಲಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಏನು ಆಕ್ಷನ್ ತೆಗೆದುಕೊಳ್ಳುತ್ತೆ, ಇವರ ಒಂದು ಪ್ರೊಸೀಜರ್ ಮುಗಿದ ನಂತರದಲ್ಲಿ, ಅದು ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ಇದೆಲ್ಲ ಎಲೆಕ್ಷನ್ ಮುಗಿದ ಮೇಲೂ ಇವರ ಕಾವು, ಇವರ ಬಡಿದಾಟ ಇವೆಲ್ಲವೂ ಕೂಡ ಹೀಟಪ್ ಆಗ್ತಾ ಹೋಗ್ತಾ ಇದೆ ಹೆಚ್ಚೆಚ್ಚು. ಈಗ ಕೂಲ್ ಆಗಿರುವಂತಹ ಸುದ್ದಿ ಕಡೆ ಹೋಗೋಣ. ಅದು ಮಳೆಯ ವಿಷಯದಲ್ಲಿ. ಎಲ್ಲೆಲ್ಲಿ ಮಳೆ ಆಗಿದೆ, ಇದರಿಂದ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗಿರಬಹುದು, ಎಲ್ಲೆಲ್ಲಿ ರೈತರು ಖುಷಿ ಪಡ್ತಾ ಇದ್ದಾರೆ, ಸದ್ಯ ಮಳೆ ಆಯ್ತಲ್ಲಪ್ಪ ಅನ್ನೋ ವಿಷಯದಲ್ಲಿ ನೋಡೋಣ. ಮೊದಲನೇದಾಗಿ ಬೆಂಗಳೂರಿನ ಮಳೆ ವರದಿಯನ್ನು ಗಮನಿಸೋದಾದ್ರೆ, ಬೆಂಗಳೂರಿನಲ್ಲಿ ಮಳೆ ಎದುರಿಸೋಕೆ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ ಅಂತ ಬೊಬ್ಬೆ ಹೊಡೆಯುವಂತಹ BBMPಯ ಅಸಲಿಯತ್ತು ಮತ್ತೊಮ್ಮೆ ಬಟಾ ಬಯಲಾಗಿದೆ. ನಿನ್ನೆ ಸಂಜೆ ಸುರಿದ ಮುಂಗಾರು ಪೂರ್ವ ಮಳೆಯ ಪರಿಣಾಮ ಯಲಹಂಕ ನಾರ್ತ್ ರೋಡ್ ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಇಲ್ಲಿನ ನಿವಾಸಿಗಳು ಸಂಕಷ್ಟ ಎದುರಿಸುವಂತಾಯಿತು. 22ಕ್ಕೂ ಹೆಚ್ಚು ವಿಲಾಸಿ ವಿಲ್ಲಾಗಳಿಗೆ ನೀರಾವರಿಸಿತು. ವಾಹನಗಳೆಲ್ಲ ನೀರಿನಲ್ಲಿ ಮುಳುಗಡೆ ಆಯಿತು. 24 ಗಂಟೆ ಕಳೆದರೂ ಇಲ್ಲಿ 3-4 ಅಡಿ ನೀರು ನಿಂತದ್ದೇ ಗಮನ ಸೆಳೆಯಿತು. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಜನ ಐಷಾರಾಮಿ ವಿಲ್ಲಾಗಳನ್ನು ತೊರೆದು ಸನಿಹದ ಹೋಟೆಲ್ಗೆ ಶಿಫ್ಟ್ ಆಗಿದ್ದಾರೆ. ಇದಕ್ಕೆ ಇಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಿಸಿದಂತಹ ರಾಜ ಕಾಲುವೆ ಕಾರಣ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ವರ್ಷದ ಹಿಂದೆ ರಾಜ ಕಾಲುವೆ ನಿರ್ಮಾಣಕ್ಕೆ ಮುಂದಾಗಿದ್ದಂತಹ BBMP ಪಕ್ಕದಲ್ಲಿದ್ದಂತಹ ಪುಟ್ಟೇನಹಳ್ಳಿ ಕೆರೆಗೆ ಕೊಳಚೆ ನೀರು ಹರಿಸಲು ಪ್ಲಾನ್ ಮಾಡಿಕೊಂಡಿತ್ತು.
ಆದರೆ ರಾಜ ಕಾಲುವೆ ಕೊಳಚೆ ನೀರನ್ನ ಕೆರೆಗಳಿಗೆ ಬಿಡದಂತೆ ಪರಿಸರ ಮತ್ತು ಅರಣ್ಯ ಇಲಾಖೆ ತಡೆ ಒಡ್ಡಿದ ಕಾರಣ ಬಿಬಿಎಂಪಿ ರಾಜ ಕಾಲುವೆ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಿತು. ಇದರಿಂದಾಗಿ ರಾಜ ಕಾಲುವೆ ನೀರು ಹೊರ ಹೋಗೋದಕ್ಕೆ ಜಾಗ ಇಲ್ಲವಾಯಿತು. ಈ ನೀರೀಗ ನಾರ್ತ್ವುಡ್ ಲೇಔಟ್ಗೆ ನುಗ್ಗಿತು. ಬಿಬಿಎಂಪಿ ಸಿಬ್ಬಂದಿ ನೀರು ಖಾಲಿ ಮಾಡೋದಕ್ಕೆ ಕಸರತ್ತನ್ನ ಮುಂದುವರಿಸಿದ್ರು. ಈ ಬಗ್ಗೆ ಬಿಬಿಎಂಪಿಯನ್ನ ಪ್ರಶ್ನೆ ಮಾಡಿದ್ರೆ ಸರಿಯಾದ ಉತ್ತರವನ್ನೇ ಕೊಡ್ತಾ ಇಲ್ಲ, ಜಾರ್ಕೊಳ್ತಾ ಇದ್ದಾರೆ. ಪುಟ್ಟೇನಹಳ್ಳಿ ಕೆರೆ ನಿರ್ವಹಣೆ ಮಾಡ್ತಾ ಇರೋದು ಅರಣ್ಯ ಇಲಾಖೆ. ಅದೇ ಅರಣ್ಯ ಇಲಾಖೆ ಪುಟ್ಟೇನಹಳ್ಳಿ ಕೆರೆಯಿಂದ ನೀರು ಹಾದು ಹೋಗುವುದಕ್ಕೆ ಪೈಪ್ಲೈನ್ ಅಳವಡಿಸಬೇಕಿತ್ತು. ಆದರೆ ಪೈಪ್ಲೈನ್ ಅಳವಡಿಸಿದ ಕಾರಣ ನೀರು ತುಂಬಿ ಜಲಾವೃತವಾಗ್ತಾ ಇದೆ. ನಾಳೆ ಅರಣ್ಯ ಇಲಾಖೆಗೆ ಬಿಬಿಎಂಪಿಯಿಂದ ಪತ್ರ ಬರೀತೀವಿ ಅಂತ ಬಿಬಿಎಂಪಿ ಈಗ ಹೇಳ್ತಾ ಇದೆ. ಇದರ ಮಧ್ಯೆ ಇಂದು ಕೂಡ ಬೆಂಗಳೂರಿನ ವಿವಿಧೆಡೆ ಉತ್ತಮ ಮಳೆಯಾಗಿದೆ. ಫಸ್ಟ್ ಆಫ್ ಆಲ್ ಅದು ಡ್ರೈನೇಜ್ ಓಪನ್ ಇದೆ ಆ್ಯಂಡ್ ವಿ ಹ್ಯಾವ್ ರಿಕ್ವೆಸ್ಟ್ ಮಾಡಿದ್ವಿ, ಇದು ಡ್ರೈನೇಜ್ ಓಪನ್ ಇದೆ, ಇಲ್ಲಿಂದ ಬರ್ತಾ ಇದೆ. ಅವ್ರು ಹೇಳಿದ್ರು ಫಾರೆಸ್ಟ್ ಒಳಗಡೆ ಹೋಗುತ್ತೆ, ಎಲ್ಲ ಪ್ಲಾನ್ ತೊಗೊಂಡಿದ್ವಿ ಅಂತ. ಆದರೆ ಏನು ಪ್ಲಾನ್ ತೊಗೊಂಡಿಲ್ಲ. BBMP ಅವರಿಗೆ ಹೋಗಿ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಏನಾದರೂ ಹೆಲ್ಪ್ ಮಾಡಿ ಅಂತ. ಅದೇನಾಗಿದೆ ಅಂದರೆ ಮಳೆ ಬಂದು 1 ವಾರ ಹಿಂದೆ ಎಲ್ಲ ಮಳೆ ಸಿವೇಜ್ ವಾಟರ್ ಅದು ಎಲ್ಲ ನಮ್ಮ ಮನೆ ಮುಂದೆ ಎಲ್ಲ ಬಂದಿದೆ. ನಾವು ಇಲ್ಲಿಂದ ಇವ್ಯಾಕ್ಯುವೇಟ್ ಮಾಡಿ ಹೋಟೆಲ್ನಲ್ಲಿ ಹೋಗಿದ್ದೀವಿ ಸರ್. ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ಸು. ನನ್ನ ಮಗಳಿಗೆ ಮೈ ಹುಷಾರಿಲ್ಲ, ಬಿಕಾಸ್ ಮೇ ಬಿ ಆಫ್ ದಿಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದಿದೆ ಅವಳಿಗೆ. ನಾವು ಎಲ್ಲಿ ಹೋಗೋದು ಗೊತ್ತಾಗ್ತಾ ಇಲ್ಲ. ಇದು ರಾಜ್ ಕಾಲುವೆ ತೊಗೊಂಡು ಬಂದರು. ಇದು ಇವಾಗ ನೋಡಿದ್ರೆ ಪರ್ಮಿಷನ್ ಇಲ್ಲ. ಸೊ ಅದನ್ನು ತಂದು ಇಲ್ಲಿ ಡೆಡ್ ಎಂಡಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲಿಂದ ಲೀಕ್ ಆಗ್ತಾ ಇದೆ. ಇವಾಗ ಇಲ್ಲಿ 22 ವಿಲಗಳಿದೆ, ಮತ್ತು ಹಿಂದ್ಗಡೆ ಒಂದು ಸ್ವಲ್ಪ ಅಪಾರ್ಟ್ಮೆಂಟ್ಗಳಿದೆ. ಎಲ್ಲದರಲ್ಲೂ ಮಳೆ ನೀರಲ್ಲ, ಸೀವೇಜ್ ನೀರು ನುಗ್ಬಿಟ್ಟು ಹೊರಗಡೆ ಒಳಗಡೆ ಬರೋಕ್ಕಾಗ್ತಾ ಇಲ್ಲ. ನಮ್ಮದು ಬೋರ್ವೆಲ್ ಫ್ಲಡ್ ಆಗಿ ಹೋಗಿದೆ, ಅದು ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಸೊ ನಾವು ಫ್ರೆಶ್ ವಾಟರ್ ಇಲ್ಲ ಅಂತಂದರೆ ನಾವು ಹೇಗಿರೋದು? ಇವಾಗ ಮನೆಯಲ್ಲಿ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ, ಫ್ರೆಶ್ ವಾಟರ್ ಇಲ್ಲ. ಅಂದ ಹಾಗೆ ನಮ್ಮ ಪ್ರತಿನಿಧಿ ರಾಘುಮಾರಸ್ವಾಮಿ ಆ ಸ್ಪಾಟ್ಗೆ ಹೋದ್ರು. ಅಲ್ಲಿನ ಪರಿಸ್ಥಿತಿ ಏನು, ಅಲ್ಲಿನ ಜನ ಅನುಭವಿಸ್ತಾ ಇರುವಂತಹ ಕಷ್ಟ ಏನು, ಎಷ್ಟು ಸರಿ ಅವರು ಮನವಿ ಮಾಡಿದ್ರು, ಇಂಥ ಪರಿಸ್ಥಿತಿ ಯಾವಾಗಿಂದ ಆಗ್ತಾ ಇದೆ, ಇದರ ಬಗ್ಗೆ ಒಂದು ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಮಳೆಗೆ ಎಲ್ಲ ರೀತಿಯಾದಂಥ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಬೊಬ್ಬೆ ಹಿಡಿಯುವಂಥ BBMP ಅಧಿಕಾರಿಗಳು ಈ ಸ್ಟೋರಿನ ನೋಡಲೇಬೇಕು. ಕಾರಣ ಬೆಂಗಳೂರಿನ ಯಲಹಂಕ ಭಾಗದ ನಾರ್ತ್ವುಡ್ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಪರಿಸ್ಥಿತಿ ಇವತ್ತು ನಿಜಕ್ಕೂ ಚಿಂತಾಜನಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗಮನಿಸ್ತಾ ಇದ್ದೀರಿ, ನಿನ್ನೆ ಆದಂಥ ರಾತ್ರಿ ಸುರಿದ ಮಳೆಯ ಎಫೆಕ್ಟ್ ಇವತ್ತು ಕಂಪ್ಲೀಟ್ ಆಗಿ ಈ ಭಾಗದ ಜನ ಅಕ್ಷರಶಃ ಪ್ರವಾಹಕ್ಕೆ ತತ್ತರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಇದು ಕೇವಲ ಮಳೆ ನೀರು ಮಾತ್ರ ಅಲ್ಲ, ರಾಜಕಾಲುವೆಯ ಅವೈಜ್ಞಾನಿಕ ನಿರ್ಮಾಣದಿಂದ ಆಗಿರುವಂತಹ ಎಫೆಕ್ಟ್. ಕಂಪ್ಲೀಟ್ ಆಗಿ ಈ ಭಾಗಕ್ಕೆ ರಾಜಕಾಲುವೆಯನ್ನು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದಂಥ ಎಫೆಕ್ಟ್ ಹಿನ್ನೆಲೆಯಲ್ಲಿ ನೀರು ಹೆಚ್ಚಾಗಿ ಒಳಭಾಗಕ್ಕೆ ನುಗ್ತಾ ಇದೆ. ನೀರು ನುಗ್ತಾ ಇರುವಂಥ ಪರಿಣಾಮವಾಗಿ ಸುಮಾರು 22ಕ್ಕೂ ವಿಲ್ಲಾಗಳಿಗೆ ನೀರು ಹೋಗಿದೆ. ಅಲ್ಲಿ ವಿಲ್ಲಾಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥ ಕಾರಣಕ್ಕಾಗಿ ಮನೆ ಒಳಭಾಗದಲ್ಲಿ ಅನೇಕರು ಸಿಕ್ಕಿ ಹಾಕಿಕೊಂಡಿದ್ರೆ, ಇನ್ನೊಂದಷ್ಟು ಜನ ಮನೆಗಳನ್ನೇ ಖಾಲಿ ಮಾಡಿ ಹೋಗಿರುವಂತಹ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. BBMP ಜೊತೆಗೆ ಇಲ್ಲಿನ ಅರಣ್ಯ ಇಲಾಖೆ ಏನಿದೆ, ಅವರಿಬ್ಬರ ನಡುವಿನ ಸಮನ್ವಯತೆ ಕೊರತೆಯಿಂದ ಈ ಭಾಗದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಇನ್ನಾದರೂ ಸಂಬಂಧಪಟ್ಟಂಥವ್ರು ಇಲ್ಲಿಗೆ ಬರ್ತಾರಾ, ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ರಾಘುಮಾರಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಬಿದ್ದ ಒಂದೆರಡು ಮಳೆಗೆ ಹೀಗೆ ಅಂದರೆ ಮುಂದುವರೆದಂತೆ ಇನ್ನು 3 ದಿನ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಆಗ ಏನು ಮಾಡಬೇಕು? ಮನೆ ಬಿಟ್ಟು ಹೋಗ್ಬೇಕಾ ಅವರು? BBMP ನಿದ್ದೆಯಲ್ಲಿದೆಯಾ? ಏನು ಕತೆ? ಅಧಿಕಾರಿಗಳೇನು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಏನು ಮಾಡ್ತಾ ಇದ್ದೀರಾ? ಅಲ್ಲ ರೀ, ಕೆರೆಗೆ ನೀವು ಚರಂಡಿ ನೀರನ್ನ ಬಿಡಿ ಅಂತ ಯಾವನಾದರೂ ಹೇಳ್ತಾನ? ಅದಕ್ಕೆ ಅರಣ್ಯ ಇಲಾಖೆ ಬೇಡ ಅಂತ ಹೇಳಿದೆ. ಈಗ ನೀವು ಅವ್ರ ಮೇಲೆ ಹಾಕೋದು ಏನು? ಖೋ ಕಬಡ್ಡಿ ಆಡ್ತಾ ಇದ್ದೀರಾ ನೀವು? ನಿಮ್ಮ ಆಟಗಳಿಗೆ ಜನ ಬಲಿಯಾಗಬೇಕಾ? ನಾಚಿಕೆ ಆಗಬೇಕು. ಪ್ರತಿ ಸರಿ ನಾವು ಹೇಳ್ತೀವಿ, ಇಂಥ ಸಂದರ್ಭ, ಮಳೆ ಬಂದಂತಹ ಸಂದರ್ಭದಲ್ಲೇ ಪ್ರತಿ ಬಾರಿ ಮಾತನಾಡ್ತಿರ್ತೀವಿ. ಆಗ ಮಾತನಾಡ್ತೀರಿ, ಈಗ ಸರಿ ಮಾಡ್ಬಿಡ್ತೀವಿ, ಅವ್ರ ಜೊತೆಗೆ ಮಾತಾಡ್ತೀವಿ, ಅವ್ರಿಗೆ ಪತ್ರ ಬರೀತೀರಿ ಅಂತ. ಅಲ್ಲಿವರೆಗೂ ಏನು ಮಾಡ್ತಿರ್ತೀರಿ? ಅಲ್ಲಿವರೆಗೂ ಏನು ಕೆಲಸ ನಿಮ್ಮದು? ಸಂಬಳ ಯಾವುದಕ್ಕೆ ತಗೊಳ್ತಾ ಇದ್ದೀರಾ? ಈ ಕೆಲಸಗಳನ್ನ ಮಾಡೋದಕ್ಕೆ ತಾನೇ ಸಂಬಳ ತಗೊಳ್ಳೋದು. ಮಳೆ ಇಲ್ಲದೆ ಇಷ್ಟು ದಿನ ಎಲ್ಲ ಕಡೆ ಒಣಗಿತ್ತಲ್ಲ, ರಿಪೇರಿ ಮಾಡ್ಕೊಳಕ್ಕಾಗ್ಲಿಲ್ವಾ? ಎಲ್ಲೆಲ್ಲಿ ಏನು ಸಮಸ್ಯೆಗಳು ಆಗಬಹುದು ಅನ್ನೋ ಕನಿಷ್ಠ ಜ್ಞಾನ ನಿಮಗಿಲ್ವಾ? ಅಂದರೆ ಇನ್ನೆಂಥ ನಿದ್ದೆಯಲ್ಲಿದ್ದೀರಿ ನೀವು, ಇನ್ಯಾರ ಕೆಲಸಗಳಲ್ಲಿ ನೀವು ಬ್ಯುಸಿ ಆಗಿದ್ದೀರಿ ಅನ್ನೋದು ಇದನ್ನು ತೋರಿಸ್ತಾ ಇದೆ. ವೆರಿ ಸ್ಯಾಡ್. ಅವ್ರು ನೋಡಿ, ಅಲ್ಲಿ ಏಣಿ ಹಾಕ್ಕೊಂಡು ಇಳಿಯೋದಂತೆ, ಮನೆ ಬಿಟ್ಟು ಹೋಗಿ ಎಲ್ಲೋ ಹೋಟೆಲಲ್ಲಿ ಉಳ್ಕೊಳ್ಳೋದಂತೆ, ಸಂಬಂಧಿಕರ ಮನೆಯಲ್ಲಿ ಉಳ್ಕೊಳ್ಳೋದಂತೆ, ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಮನೆಗಳನ್ನ ಮಾಡ್ಕೊಂಡವರು ಈ ಪರಿಸ್ಥಿತಿ ನೀವು ಮಾಡೋ ಕೆಲಸಕ್ಕೆ ಏನು ಕೆಲಸ ಮಾಡ್ತಿದ್ದೀರಿ? ಅವ್ರಿಗೆ ಹೇಳ್ತೀನಿ, ನೀವು ಹೇಳ್ತೀರಿ ಅಂತ ಅವರು. ಕೆರೆನ ಅಭಿವೃದ್ಧಿ ಮಾಡಬೇಕು ಅಂತಾರೆ ವಿನಃ ಕೆರೆಗೆ ಗಲೀಜು ನೀರನ್ನ ಬಿಡಿ ಅಂತ ಯಾರಾದರೂ ಹೇಳ್ತಾರಾ? ಅದಕ್ಕೆ ವಿರೋಧ ಸಹಜವಾಗಿದ್ದೇ ಇರುತ್ತೆ. ನೀವು ರಾಜ ಕಾಲುವೆ ಒತ್ತುವರಿ ಕೆಲಸದಲ್ಲಿ ಎಷ್ಟು ಶಿಸ್ತನ್ನು ತೋರಿಸಿದ್ದೀರಿ, ಎಷ್ಟು ಪ್ರಾಮಾಣಿಕರಾಗಿದ್ದೀರಿ ಅನ್ನೋದು ನಾವು ನೋಡಿದ್ದೀವಿ. ದೊಡ್ಡವ್ರ ಮನೆಗಳು ಅಂದರೆ ಆ ಕಡೆ ಹೋಗೋದೇ ಇಲ್ಲ, ಅದಕ್ಕೆ ಬುಲ್ಡೋಸರ್ ಹಾಕೋದೇ ಇಲ್ಲ.
ಯಾವುದಾದ್ರೂ ಸಣ್ಣ ಮನೆಗಳು ಅವ್ರಿಗೆ ಯಾರಿಗೂ ಕೇಳೋರಿಲ್ಲ ಹೇಳೋರಿಲ್ಲ, ಕೋರ್ಟಲ್ಲಿ ಹೋಗಿ ಏನಾದರೂ ಮಾಡ್ಕೊಂಡು ಸಾಯಿ ಅನ್ನೋರು ಮಾತ್ರ ಅಂಥವ್ರ ಮನೆ ಉಡೀಸ್ ಮಾಡ್ಕೊಂಡು ಹೋಗ್ತಿರ್ತೀರಿ. ಈ ಕೆಲಸದಲ್ಲಿ ಯಾಕೆ ಅವೈಜ್ಞಾನಿಕವಾಗಾಯ್ತು ರಾಜಕಾಲುವೆ? ಆ ಆರೋಪ ಯಾಕೆ ಬರ್ತಾ ಇದೆ? ಅದರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಹೌದು, ನಮ್ಮಿಂದ ಒಂದು ತಪ್ಪಾಗಿದೆ, ಅದನ್ನ ಸರಿಪಡಿಸ್ತೀವಿ ಅನ್ನೋಲ್ಲ. ಯಾಕಂದ್ರೆ ತಪ್ಪು ಅಂತ ಒಪ್ಕೊಂಡ್ಬಿಟ್ರೆ ಮುಗ್ದೋಯ್ತಲ್ಲ, ಕುತ್ತಿಗೆಗೆ ಬಂದ್ಬಿಡುತ್ತಲ್ಲ. ಬೇರೆಯವ್ರು ಯಾರಾದರೂ ಸಾಯ್ಲಿ, ಯಾರು ಬದುಕಾದ್ರೂ ಹಾಳಾಗ್ಲಿ, 4 ದಿನ ಮಳೆ ಬರುತ್ತೆ, 4 ದಿನ ಲಬ್ಲಬೋ ಅಂತ ಬಡ್ಕೋತಾರೆ, ಆಮೇಲೇನು ಮುಗ್ದೋಯ್ತು, ಮತ್ತಿನ್ನೇನೋ ಇಶ್ಯೂ ಬರುತ್ತೆ. ಇನ್ನು ಮುಂದಕ್ಕೆ ಮಳೆ ಬಂದಾಗ ನೋಡ್ಕೊಳ್ಳೋಣ, ಮುಂದಕ್ಕೆ ಮಳೆ ಬಂದಾಗ ಮಾತಾಡ್ಕೊಳ್ಳೋಣ, ಆಗ್ಲೂ ಇದೇ ಒಂದು ರೀಸನ್ ಕೊಟ್ಟರೆ ಆಯ್ತಲ್ಲ. ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥ ಅನಾಹುತಗಳು ಈಗ ಜಸ್ಟ್ ಸ್ಯಾಂಪಲ್ ಆಗಿ ತೋರಿಸ್ತಾ ಇದೆ. ಮುಂದೆ ದೊಡ್ಡ ಮಟ್ಟಿಗೆ ಮಳೆ ಆದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ನಿಮ್ಮ ಮರ್ಯಾದೆನ ಮುಳುಗಿಸುತ್ತೆ ಅನ್ನೋದನ್ನ ಕಾದ್ ನೋಡಿ. ಇನ್ನು ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ವಿವಿಧೆಡೆ ವಿಸ್ತಾರವಾದ ಮತ್ತು ವ್ಯಾಪಕವಾದಂತಹ ಮಳೆಯಾಗಿದೆ. ಕೊಡಗಿನ ತ್ರಿವೇಣಿ ಸಂಗಮದಲ್ಲಿ ಮಳೆ ಹೆಚ್ಚಾಗಿದ್ದು ಕಾವೇರಿ ಒಡಲಿಗೆ ಜೀವ ಕಳೆ ಬಂದಿದೆ. ಪರಿಣಾಮ ಕೆಆರ್ಎಸ್ ಒಳಹರಿವು ಕೂಡ ಹೆಚ್ಚಾಗಿದೆ. ಕಳೆದೊಂದು ವಾರದಲ್ಲಿ 1 TMCಯಷ್ಟು ನೀರು ಕನ್ನಂಬಾಡಿ ಕಟ್ಟೆ ಸೇರಿದೆ. ಚಿತ್ರದುರ್ಗದಲ್ಲಿ ಸತತ 2 ದಿನಗಳ ಮಳೆಗೆ ಮೊಳಕಾಲ್ಮೂರಿನ ಕೆರೆ ಕಟ್ಟೆಗಳು ತುಂಬಿ ಹರಿದಿವೆ. ಮೇವುಗಳು ಕಣಿವೆ ಭರ್ತಿಯಾಗಿವೆ. ಹೊಸದುರ್ಗದ ಕೃಷ್ಣಾಪುರ ಕೆರೆ ಕೋಡಿ ಬಿದ್ದಿದೆ. ಕೆಲ್ಲೋಡು ಸೇತುವೆ ಭರ್ತಿಯಾಗಿದೆ. ವಾಣಿವಿಲಾಸ ಸಾಗರ ಜಲಾಶಯವನ್ನ ಈ ನೀರು ಸೇರ್ಕೊಂಡಿದೆ. ಕೆಲವೆಡೆ ತೋಟಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಅಲ್ಲಲ್ಲಿ ಅವಾಂತರಗಳು ಕಾಣಿಸ್ತಾ ಇದೆ. ಸಿಡಿಲಿಗೆ ಕೊಪ್ಪಳ ಮತ್ತು ನೆಲಮಂಗಲದಲ್ಲಿ ತಲಾ ಒಬ್ಬರು ಬಲಿಯಾಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಅಜ್ಜಂಪುರದ ಸೇತುವೆಗಳು ಜಲಾವೃತವಾಗಿದೆ. ನಂದೂರು ಚೀರ್ನಹಳ್ಳಿ ಸಂಪರ್ಕ ಕಡಿತವಾಗಿದೆ. ಚಾರ್ಮಾಡಿ ಘಾಟ್ನಲ್ಲಿ ದಾರಿ ಗೊತ್ತಾಗದೆ ಬಸ್ ಲಾರಿ ಮುಖಾಮುಖಿ ಡಿಕ್ಕಿ ಹೊಡ್ಕೊಂಡಿದೆ. 100 ವಾಹನ ಸಾಲುಗಟ್ಟಿ ನಿಂತಿವೆ. ಕಳಸಾ ಬಳಿ ರಸ್ತೆ ಗೊತ್ತಾಗದೆ ಕಾರೊಂದು ತೋಟಕ್ಕೆ ನುಗ್ಬಿಟ್ಟಿದೆ. ಚನ್ನರಾಯಪಟ್ಟಣದಲ್ಲಿ ರಸ್ತೆ ಮೇಲೆ ನದಿಯೋಪಾದಿಯಲ್ಲಿ ನೀರು ಹರಿದಿದೆ. ಶಿವಮೊಗ್ಗದ ಗುಡ್ಡೇಕಲ್ನಲ್ಲಿ ಮದುವೆ ಛತ್ರಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಯಿತು. ಮಳೆಯ ನೀರಿನ ನಡುವೆಯೂ ಕೂಡ ಊಟ ಉಪಚಾರವನ್ನು ಮುಂದುವರಿಸಲಾಯಿತು. ಜನ ಕೂಡ ಊಟ ಮಾಡಿದ್ರು. ಇನ್ನು ಕೊರಟಗೆರೆಯ ಬೈರೇನಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿತು. ದಾವಣಗೆರೆಯ ದೊಡ್ಡಬಾತಿಯಲ್ಲಿ 20ಕ್ಕೂ ಹೆಚ್ಚು ಎಕರೆ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿತು. ಹಾಸನ, ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರ, ಕೊಪ್ಪಳ, ವಿಜಯನಗರ, ಹಾವೇರಿ ಸೇರಿ ಹಲವೆಡೆ ಉತ್ತಮ ಮಳೆಯಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ. ಇಂದಿನಿಂದ 3 ದಿನ ದಕ್ಷಿಣ ಒಳನಾಡಿನಲ್ಲಿ ಆರೆಂಜ್ ಅಲರ್ಟ್ ಅನ್ನು ಜಾರಿ ಮಾಡಲಾಗಿದೆ. ಈ ಮಧ್ಯೆ ನಿಕೋಬಾರ್ ದ್ವೀಪಗಳನ್ನು ಮುಂಗಾರು ಮಾರುತಗಳು ಇಂದು ತಲುಪಿವೆ ಅಂತ ಹವಾಮಾನ ಇಲಾಖೆ ತಿಳಿಸ್ತಾ ಇದೆ. ಇಷ್ಟು ದಿನ ಬಿಸಿಲಿತ್ತು, ಜನ ಮಳೆಗಾಗಿ ಕಾಯ್ತಾ ಇದ್ರು. ಒಂದಷ್ಟು ಜಲಪಾತಗಳು ತುಂಬಿ ಹರಿತಾ ಇದೆ ಅಂತ ಇನ್ ಕೇಸ್ ಏನಾದರೂ ಎಂಜಾಯ್ ಮಾಡೋದಕ್ಕೆ ಅಂತ ಹೋದರೆ ಸ್ವಲ್ಪ ಅಲರ್ಟ್ ಆಗಿರಿ. ಎಲ್ಲೆಲ್ಲಿ ಏನು ಸಮಸ್ಯೆಗಳಾಗಬಹುದೋ ಹೇಳೋಕ್ಕಾಗಲ್ಲ. ಜಾರುವಂತಹ ಪರಿಸ್ಥಿತಿಗಳಿರುತ್ತೆ. ನೀರು ಹೆಚ್ಚು ಬಂದಾಗ ಏನು ಅನಾಹುತಗಳಾಗಬಹುದು. ನೀರಿನಲ್ಲಿದ್ದಾಗ ಸಹಜವಾಗಿ ಮೈ ಮರಿತಾರೆ. ಆ ಒಂದು ಅಲರ್ಟ್ನೆಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಬಿ ಕೇರ್ಫುಲ್. ಎಂಜಾಯ್ಮೆಂಟ್ ಬೇಡ ಅಂತ ಹೇಳಲ್ಲ, ಬಟ್ ನೋಡ್ಕೊಂಡು ಹೋಗಿ.